ಓಕೆ, ಇದು ಪ್ರಸಿದ್ಧಿ ದೋಸೆ ಕ್ಯಾಂಪಿನ ಸ್ಪೆಷಲ್ ಅವರೆಕಾಯಿ ದೋಸೆ. ಓಕೆ, ಇದರಲ್ಲಿ ಏನಪ್ಪ ಅಂದರೆ ಮೂರು ವೆರೈಟಿ ಚಟ್ನಿ ಕೊಡ್ತಾರೆ. ಒಂದು ಕೆಂಪು ಚಟ್ನಿ ಕೊಡ್ತಾರೆ, ಮಾಮೂಲು ತೆಂಗಿನಕಾಯಿ ಚಟ್ನಿ ಕೊಡ್ತಾರೆ, ಆಮೇಲೆ ಟೊಮೆಟೊ ಚಟ್ನಿ ಕೊಡ್ತಾರೆ. ಮತ್ತು ಇದನ್ನು ಚೆನ್ನಾಗಿ ಈರುಳ್ಳಿ ಮತ್ತು ಅವರೆಕಾಳು ಹಿತ್ತಕ್ಬಿಟ್ಟು ಬೇಯಿಸ್ಬಿಟ್ಟು ಅದನ್ನು ಹಾಕಿ ಮಾಡ್ತಾರೆ. ಭಾಳ ಚೆನ್ನಾಗಿರುತ್ತೆ ಇದು. ಅವರೆಕಾಯಿ ಪ್ರಿಯರು ಇಲ್ಲಿ ಬಂದು ವರ್ಷದ ಪೂರ್ತಿ ಅಷ್ಟೂ ದಿವಸ ನಿಮಗೆ ಅವರೆಕಾಳು ದೋಸೆ ಸಿಗುತ್ತೆ. ಸೂಪರ್. ಆಮೇಲೆ ಇಲ್ಲಿ ಪನ್ನೀರ್ ದೋಸೆ ಏನು ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ ಅಂತ ಈಗೊಬ್ಬರು ಕಸ್ಟಮರ್ ಹೇಳಿದ್ರು. ಸೊ ನಾನು ಅಂದ್ಕೊಂಡಿದ್ದು ಅವರೆಕಾಯಿ ದೋಸೆ, ಮಸಾಲೆ ದೋಸೆ ತೋರಿಸೋಣ ಅಂತ. ಸೊ ಪನ್ನೀರ್ ದೋಸೆನೂ ತೋರಿಸ್ತೀನಿ, ಏನಂತೀರಾ? ಕಾಳಜಿ ಮಾಡ್ಬಿಡ್ತೀನಿ. ಓಕೆ, ಇದು ಪ್ರಸಿದ್ಧಿ ದೋಸೆ ಕ್ಯಾಂಪಿನ ಪನ್ನೀರ್ ದೋಸೆ. ಆ್ಯಕ್ಚುಲಿ ಈ ದೋಸೆ ಮಾಡ್ತಾರಲ್ಲ, ಬೇಸಿಕ್ ದೋಸೆ ಒಂದು ಇಂಗ್ರೀಡಿಯೆಂಟ್ ಮಾಡಿಬಿಟ್ರೆ ಅದ್ರ ಮೇಲೆ ಬೇರೆ 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 ಥರ ಟಾಪಿಂಗ್ಗಳು ಹಾಕ್ಕೊಂಡು ಬೇರೆ ಬೇರೆ ಥರ ದೋಸೆಗಳಾಗುತ್ತೆ. ಈಗ ಉದಾಹರಣೆಗೆ ಪಿಜ್ಜಾ ಮಾಡ್ತೀವಿ. ಸೊ ಪಿಜ್ಜಾ ಬೇಸ್ ಒಂದೇ, ಅದ್ರ ಮೇಲೆ ಹಾಕೋ ಟಾಪಿಂಗಿಂದ ಅದು ಬೇರೆ ಬೇರೆ ಥರ ಪಿಜ್ಜಾ ಆಗುತ್ತೆ. ಹಾಗೆಯೇ ದೋಸೆ ಇದು ಶುರುವಾಗಿರೋದು ಟ್ರೆಂಡು ಲೇಟೆಸ್ಟ್ ರೀಸೆಂಟಾಗಿ ಬೆಂಗಳೂರಲ್ಲಿ. ನೀವು ಬೆಂಗಳೂರು ಕರ್ನಾಟಕ ಬಿಟ್ಟು ಬೇರೆ ಯಾವುದೇ ಊರಿಗೆ ಹೋಗ್ರಿ, ನಿಮಗೆ ಈ ಥರ ವೆರೈಟಿ ದೋಸೆಗಳು ಸಿಗೋಲ್ಲ. ಯಾಕಂದರೆ ಅವರು ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋಲ್ಲ. ಕರ್ನಾಟಕದಲ್ಲಿ ಮಾತ್ರ, ಅದರೊಳಗೂ ಬೆಂಗಳೂರಲ್ಲಿ ಮಾತ್ರ ಯಾಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂದರೆ, ಬೆಂಗಳೂರು ಬಂದು ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿ ನಾರ್ತ್ ಇಂಡಿಯನ್ಸ್ ಇದ್ದಾರೆ, ಬೆಂಗಾಲೀಸ್ ಇದ್ದಾರೆ, ಆಮೇಲೆ ಗುಜರಾತೀಸ್ ಇದ್ದಾರೆ, ಮಾರ್ವಾಡಿಗಳಿದ್ದಾರೆ, ರಾಜಸ್ಥಾನಿಗಳಿದ್ದಾರೆ, ಆಮೇಲೆ ಕೇರಳದವ್ರು ಇದ್ದಾರೆ, ಎಲ್ಲ ಊರಿನವ್ರು ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಅನುಗುಣವಾಗಿ, ಟೇಸ್ಟ್ಗೆ ಅನುಗುಣವಾಗಿ ದೋಸೆಯನ್ನು ಮಾಡಬೇಕು ಅಂದ್ಬಿಟ್ಟು ವೆರೈಟಿ ದೋಸೆಗಳನ್ನ ಬೆಂಗಳೂರಲ್ಲಿ ಮಾಡ್ತಾರೆ. ಅದಕ್ಕೆ ದೋಸೆ ಕ್ಯಾಂಪ್ಗಳು ಜಾಸ್ತಿ ಆಗ್ತಿದೆ ಇವಾಗ. ಇಲ್ಲಿ ಇವತ್ತು ಪನ್ನೀರ್ ದೋಸೆ, ಪನ್ನೀರನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಈರುಳ್ಳಿ, ಪನ್ನೀರು, ಆಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆಗಳು ಹಾಕಿ ಒಂದು ಪಲ್ಯ ಥರ ಮಾಡಿ ಅದನ್ನು ಸ್ಪ್ರೆಡ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿರುತ್ತೆ. ಟೋಟ್ಲಿ ಡಿಫ್ರೆಂಟ್ ಟೇಸ್ಟ್ ಇದು. ಸೊ ನೀವು ಹೊಸ ರುಚಿ ತಿನ್ನೋಕ್ಕೆ ಆಸೆ ಇದ್ದರೆ, ತಿಂಡಿ ತಿನ್ನಬೇಕು ಅಂತ ಅನ್ಸಿದ್ರೆ ಜೆ ಪಿ ನಗರಕ್ಕೆ ಬಂದಾಗ ಕಂಫರ್ಟಬಲ್ ಆಗಿ 24th ಮೇನಿಗೆ ಬನ್ನಿ. 24th ಮೇನಲ್ಲಿ ಪ್ರಸಿದ್ಧಿ ದೋಸೆ ಕ್ಯಾಂಪಿಗೆ ಬಂದು ಪನ್ನೀರ್ ದೋಸೆ ತಿನ್ನಿ, ಅವರೆಕಾಳು ದೋಸೆ ತಿನ್ನಿ, ಆಮೇಲೆ ತಟ್ಟೆ ಇಡ್ಲಿ ತಿನ್ನಿ, ಮಸಾಲೆ ದೋಸೆ ತಿನ್ನಿ, ಎಲ್ಲ ಸೂಪರಾಗಿರುತ್ತೆ. ಸೂಪರ್ ಸೂಪರ್. ಓಕೆ, ಇದು ಪ್ರಸಿದ್ಧಿ ದೋಸೆ ಕ್ಯಾಂಪಿನ ಮಸಾಲೆ ದೋಸೆ. ದೋಸೆ ಕ್ಯಾಂಪ್ ಮಾಡಿದ್ಮೇಲೆ ಮಸಾಲೆ ದೋಸೆ ಚೆನ್ನಾಗಿರೋದು ಮಾಡಲೇಬೇಕು, ಆವಾಗಲೇ ದೋಸೆ ಕ್ಯಾಂಪಿಗೆ ವ್ಯಾಲ್ಯೂ. ಓಕೆ, ಇಲ್ಲಿ ಮಸಾಲೆ ದೋಸೆ ವಿಶೇಷ ಏನು ಅಂದರೆ, ದೋಸೆಗೆ ಮಾಮೂಲಿ ಅಕ್ಕಿ ಹಾಕಲ್ಲ, ಕೆಂಪು ಅಕ್ಕಿ ಹಾಕ್ತಾರೆ. ಅದು ಇಲ್ಲಿ ವಿಶೇಷ. ಈ ದೋಸೆ ಒಳಗಡೆ ಹಾಕೋ ಪಲ್ಯ ಕೂಡ ತುಂಬ ಡಿಫ್ರೆಂಟಾಗಿದೆ. ಮಾಮೂಲು ಪಲ್ಯ ಥರ ಇಲ್ಲ, ಸ್ವಲ್ಪ ಅಳಕಳಕಾಗಿದೆ. ಆಮೇಲೆ ಚೆನ್ನಾಗಿ ಶುಂಠಿ ಹಾಕಿದ್ದಾರೆ, ಶುಂಠಿ ಘಮ್ಮಂದು ಬರುತ್ತೆ. ನೀವು ಜೆ ಪಿ ನಗರಕ್ಕೆ ಬಂದಾಗ ಯು ಶುಡ್ ಕಮ್ ಟು ಪ್ರಸಿದ್ಧಿ ದೋಸೆ ಕ್ಯಾಂಪ್. ಇಲ್ಲಿ ಬಂದು ವೆರೈಟಿ ದೋಸೆ ತಿನ್ನಬೇಕು, ತಿಂಡಿ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಮಧ್ಯಾಹ್ನದ ಹೊತ್ತು ಊಟ ಕೂಡ ಸಿಗುತ್ತೆ, ಸಾಯಂಕಾಲದ ಹೊತ್ತು ನಾರ್ತ್ ಇಂಡಿಯನ್ ಐಟಮ್ಸ್ ಎಲ್ಲ ಸಿಗುತ್ತೆ, ಚಾಟ್ಸ್ಗಳು ಸಿಗುತ್ತೆ, ಅದ್ಭುತವಾಗಿರುತ್ತೆ. ಸೂಪರ್. ಇದನ್ನು ಖಾಲಿ ಮಾಡಿಬಿಡ್ತೀನಿ, ಆಮೇಲೆ ಕೈ ರುಚಿ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮಲ್ಲಿ ಕೈ ರುಚಿ ಮಾಡೋಕ್ಕೆ ನಾನು ಇವತ್ತು ಶ್ರೀಮತಿ ಕುಸುಮಾ ಕುಲಕರ್ಣಿ ಅವ್ರ ಮನೆಗೆ ಬಂದಿದ್ದೀನಿ. ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಒಂದು ಕೂಟ್ ಮಾಡ್ಕೊಡೋಣ ಅಂತ. ನೀವು ಕುಲಕರ್ಣಿ ಅಂದರೆ ನೀವು ಉತ್ತರ ಕರ್ನಾಟಕದವರಲ್ವಾ, ಅದಕ್ಕೆ ನಮ್ಮ ಮೈಸೂರು ಕರ್ನಾಟಕದ ಒಂದು ಡಿಶ್ ಮಾಡ್ಕೊಡೋಣ ಅಂತ ನಿಮಗೆ. ಓಕೆ, ಹುಬ್ಬಳ್ಳಿ ಕನ್ನಡದವರಾದರೂ ಇಲ್ಲಿ ಬಂದು 30 ವರ್ಷ ಆಗೋಯ್ತು, ಇಲ್ಲಿ ನಾವು. ಓಕೆ, ಇದು ಟ್ರೆಡಿಷನಲ್ ಮೈಸೂರು ಕೂಟ್. ಇದು ಇದಕ್ಕೆ ನಾನು ಇಟ್ಟಿರೋ ಹೆಸರು ಕುಂದಾಟ ಕೂಟು ಅಂತ. ಕುಂದಾಟ ಕೂಟು ಏನು? ಕುಂದಾಟ ಅಂದರೆ ಕುಣಿದಾಟ ಅಂತ. ಅಂದರೆ ಈ ಕೂಟ್ ತಿಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾವು ಕುಣಿಬೇಕು ಅನ್ಸುತ್ತೆ.
ಅದಕ್ಕೆ ಕುಂದಾಟ ಕೂಟು ಅಂತ. ಒಳ್ಳೆ ಹೆಸರಿಟ್ಟಿದ್ರೆ ಚೆನ್ನಾಗಿದೆಯಾ? ಓಕೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಕುಂದಾಟ ಕೂಟಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಸೀಮೆ ಬದನೆಕಾಯನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 2 ಸೀಮೆ ಬದನೆಕಾಯಿ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 2 ಚಮಚ ಅಕ್ಕಿ, 2 ಚಮಚ ಉದ್ದಿನಬೇಳೆ, 2 ಚಮಚ ಮೆಣಸು, ಕಡಲೆಬೇಳೆ ಸ್ವಲ್ಪ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6, ಗುಂಟೂರು ಮೆಣಸಿನ್ಕಾಯಿ ಒಂದು 4, ಅದು ಸ್ವಲ್ಪ ಖಾರಕ್ಕೋಸ್ಕರ, ಹುಣಸೆ ಹಣ್ಣು ಒಂದು ಸ್ವಲ್ಪ, ಬೆಲ್ಲ ಒಂದು ಸ್ವಲ್ಪ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ತುಪ್ಪ, ಇಂಗು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಕುಂದಾಟ ಕೂಟುಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಸೊ ಕುಂದಾಟ ಕೂಟು ಇವಾಗ ಶುರು ಮಾಡಿಬಿಡ್ಲ. ಫಸ್ಟು ಪುಡಿ ಮಾಡ್ಕೊಳ್ಳೋಣ, ಒಂದು ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ಒಲೆ ಮೇಲೆ ಇದಕ್ಕೆ ನಾವು ಉದ್ದಿನಬೇಳೆ ಹಾಕೋಣ. ಫಸ್ಟು ಹುರ್ಕೋಬೇಕನ್ನ. ಹುರ್ಕೋಬೇಕು. 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ. ಒಣದ ಹಾಗೆ ಹುರ್ಕೋತೀರಾ? ಒಣದ ಹಾಗೆ ಹುರ್ಕೊಳ್ಳೋದು? ಹೌದು ಏನು ಹಾಕ್ಬಾರ್ದು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ. ಓಕೆ, ಅಕ್ಕಿ ಮಂದಾಗಲಿ ಅಂತ. ಹೌದು, ಅಕ್ಕಿ ಸ್ವಲ್ಪ ಮಂದಾಗುತ್ತೆ. ಸ್ವಲ್ಪ ಹಾಕಬೇಕು. ಉದ್ದಿನಬೇಳೆ ಘಮ ಬರೋಕ್ಕೆ ಶುರುವಾಗಿದೆ, ಸಾಕು. ಈಗ ಇದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡೋಣ. ಇದಕ್ಕೆ ನಾವು ತೆಂಗಿನಕಾಯಿ ತುರಿ ಹಾಕೋಣ. ಅರ್ಧ ಇದೆ ಅಲ್ವಾ? ಅರ್ಧ ಗಟ್ಟಿಗಿದೆ ಅದು. ಒಂದು ಸ್ವಲ್ಪ ಹುರಿಬೇಕಿದು. ಸ್ವಲ್ಪ ಬಿಸಿ ಆದರೆ ಸಾಕು. ಅದು ಹಳಸಬಾರ್ದು ಅಂತ. ತೆಂಗಿನಕಾಯಿ ಹಾಕಿದಾಗ ಬೇಗ ಹಳಸೋಗುತ್ತೆ. ಹಸಿ ತೆಂಗಿನಕಾಯಿ ಅದಕ್ಕೆ ಒಂಚೂರು ಬಿಸಿ ಮಾಡೋಕ್ಕೆ ಹಳಸಲ್ಲ. ಓಕೆ, ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಇದು ಬಣ್ಣಕ್ಕೆ ಇದು ಬಣ್ಣಕ್ಕೆ, ಅದು ಖಾರಕ್ಕೆ. ಸೊ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಬಣ್ಣ ಬರಲಿ ಅಂತ. ನಮ್ಮೂರ ಕಡೆ ಇದು ಗುಂಟೂರು, ಅದು ಗುಂಟೂರು. ಇದು ಬ್ಯಾಡಗಿ ಇದು ನಮ್ಮ, ಅದು ಮೈಸೂರು, ಉತ್ತರ ಕರ್ನಾಟಕ ಎರಡು ಸೇರಿಸ್ದಂಗೆ ಆಯ್ತಲ್ಲ. ಯಾವೆಲ್ಲ ಗುಂಟೂರು ಹಾಕಿದ್ರೆ ಖಾರ ಬರೋದಿಲ್ಲ, ಅದಕ್ಕೆ ಒಂಚೂರು 4 ಗುಂಟೂರು. ಇದು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಸಾಕು. ಓಕೆ, ಈಗ ಇದಕ್ಕೆ ಒಂದು ಚೂರು ತುಪ್ಪ ಹಾಕೋಣ. ಲೈಟಾಗಿ ಒಂದು ಸ್ವಲ್ಪ ತುಪ್ಪ. ಈ ತುಪ್ಪಕ್ಕೆ ಮೆಣಸು, ಇದು ಕೂಡ ಮೆಣಸಿನ ಖಾರನೂ ಒಂಥರ ಬೇರೆನೇ. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಈಗ ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು. ನಾನು ರುಬ್ಕೋತೀನಿ, ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಥ್ಯಾಂಕ್ಸ್ ರೀ. ನಾನಿಲ್ಲಿ ಕಲೆ ತೆಗಿಯಕ್ಕೇನೋ ಒಂದು ಹೆಚ್ಕೋತಾ ಇದ್ರೆ ಯಾವಾಗೂ ತಿನ್ನೋದು ಕುಡಿಯೋದ್ ಕಡೆನೇ ಯೋಚನೆ ನಿಮ್ಗೆ. ನಿಂಬೆಹಣ್ಣಲ್ಲಿ ಏನು ಕಲೆ ತೆಗಿತೀಯಾ? ಹೌದು, ಈಗ ಟೈಲ್ಸ್ ಮೇಲೆಲ್ಲ ಏನಾದ್ರು ಕರೆ ಆಗಿದ್ರೆ ಅವಾಗ ನಿಂಬೆ ಹಣ್ಣು ಹೋಳ್ಗೆ ಒಂದ್ ಸ್ವಲ್ಪ ಉಪ್ಪು ಅದ್ಕೊಂಡು ಅದರಿಂದ ಟೈಲ್ಸ್ ಮೇಲೆ ಉಜ್ಜಿದ್ರೆ ಕರೆ ಎಲ್ಲ ಹೊಟ್ಟೋಗುತ್ತೆ. ಲೆಟ್ ಮಿ ಟ್ರೈ. ಕೊಡಿಲಿ, ಹಾಕು. ಈಗ ಹೋಗಿ ಉಜ್ಜಿ ಹೋಗುತ್ತೆ. ಅಲ್ಲ ಇಲ್ಲಿ ನೋಡಿ, ಇಲ್ಲೆಲ್ಲ ಕರೆ ಇದೆ. ಅಲ್ಲಿ ಇಲ್ಲಿ ಟೈಲ್ಸ್ ಮೇಲೆ ಕಲೆ ಆಗಿದ್ರೆ ಯೋಚನೆ ಮಾಡಬೇಡಿ. ನಿಂಬೆ ಹಣ್ಣು ಹೋಳು ತಗೊಂಡು ಅದ್ರ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ಅದರಿಂದ ಉಜ್ಜಿಬಿಟ್ಟು ಆಮೇಲೆ ಒರೆಸಿ ಟೈಲ್ಸ್ ಎಲ್ಲ ಕ್ಲೀನ್ ಆಗೋಗುತ್ತೆ. ಓಕೆ, ಈಗ ರುಬ್ಬಿದ್ದಾಯ್ತು, ಮಾಡಕ್ಕೆ ಶುರು ಮಾಡೋಣ. ಓಕೆ, ಸೊ ಆದರೆ ನಾವೊಂದು ಮಸಾಲೆ ಅಷ್ಟೇನಾ? ಅಷ್ಟೇ ಮಸಾಲೆ. ಇದಕ್ಕೆ ತುಪ್ಪ ಹಾಕೋಣ. ಈಗ ಇದಕ್ಕೆ
ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನ್ ಹಾಕೋಣ. ಚೆನ್ನಾಗಿ ಇದು ಫ್ರೈ ಆಗಬೇಕು, ಕಂದ ಬಣ್ಣ ಬರಬೇಕು. ಓಕೆ, ಸ್ವಲ್ಪ ಕಂದ ಬಣ್ಣ ಬಂದ ತಕ್ಷಣ ಇದನ್ನು ಹಾಕ್ಕೊಳ್ಳೋಣ. ಸೀಮೆ ಬದನೆಕಾಯಿ ತುಪ್ಪದಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಬೇಕಾದ್ರೆ ಒಂಚೂರು ನೀರು ಹಾಕೋಣ. ಇದು ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.